ಅಬ್ಬಬ್ಬ! ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನ ಹೊಸ ತಿರುವನ್ನು ಸಹ ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಆತ ಶ್ರೇಷ್ಠ ಸಾಯೋದಕ್ಕೆ ಹೋದ್ರೆ ಈತ ಭಾಗ್ಯ ಹಾದಿ ಮದುವೆಗೆ ರೆಡಿ ಆಗ್ತಾರಾ? ತಾಂಡವ ಕತೆ ಗೋವಿಂದ ಹರೇ ಗೋವಿಂದ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗಿಯೋದಿಲ್ಲ ಅಂತ ನಟಿ ಸುಷ್ಮಾ ಸ್ಪಷ್ಟಪಡಿಸಿದ್ದಾರೆ. ಸದ್ಯದ ಕಥೆಯಲ್ಲಿ ಶ್ರೇಷ್ಠ ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾರೆ. ಇನ್ನೊಂದೆಡೆ ಭಾಗ್ಯ ಮತ್ತು ಆದಿಯವರ ರೊಮ್ಯಾಂಟಿಕ್ ಡ್ಯಾನ್ಸ್ ವಿಡಿಯೋ ವೈರಲ್ ಆಗ್ತಿದೆ. ಈ ಬೆಳವಣಿಗೆಯು ತಾಂಡವ್ ಭವಿಷ್ಯದ ಬಗ್ಗೆ ಕುತೂಹಲವನ್ನ ಮೂಡಿಸಿದೆ. ಮುಗಿಯಲ್ಲ ಸೀರಿಯಲ್. ಭಾಗ್ಯಲಕ್ಷ್ಮಿ ಸೀರಿಯಲ್ ಇನ್ನೇನು ಮುಗಿದೇ ಹೋಗುತ್ತೆ ಅನ್ನುವಾಗಲೇ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ ರಾವ್ ಅವರು ಸೀರಿಯಲ್ ಇಷ್ಟು ಬೇಗ ಮುಗಿಯಲ್ಲ ಅಂತ ಹೇಳಿಕೊಂಡಿದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆದರೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸೀರಿಯಲ್ನಲ್ಲಿ ಸಿಗುತ್ತಿದೆ. ಮಗಳು ತನ್ವಿಯ ಒತ್ತಾಯದ ಮೇಲೆ ತಾಂಡವ್ನನ್ನ ಮನೆಗೆ ಕರೆದಿದ್ದಾಳೆ ಭಾಗ್ಯ. ಅಮ್ಮ ಸುನಂದಾಗೂ ಮಗಳು ಅಳಿಯ ಒಂದಾಗಲಿ ಅನ್ನುವಂತಹ ಆಸೆ. ಸಾಯ್ತಾಳಾಗಿದ್ರೆ ಶ್ರೇಷ್ಠ. ಅದೇ ಇನ್ನೊಂದೆಡೆ ಅವಮಾನದಿಂದ ಕೊತ ಕುದಿಯುತ್ತಿರೋ ಶ್ರೇಷ್ಠ ಸಾಯೋದಿಕ್ಕೆ ಕಟ್ಟಡ ಹೇರಿದ್ದಾಳೆ. ಅಷ್ಟಕ್ಕೂ ಅವಳೇನು ಸಾಯಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ? ಆದರೆ ಸತ್ಯದ ಪ್ರೋಮೋ ನೋಡಿದಾಗ ಅವಳು ಸಾಯೋದಿಕ್ಕೆ ಹೊರಟಿದ್ದಾಳೆ. ಜೊತೆಯಾಗಿ ಹಿತವಾಗಿ ಎಂದ ಜೋಡಿ, ಅದರ ನಡುವೆನೆ ಭಾಗ್ಯ ಮತ್ತು ಆದಿ ಜೊತೆಗಾಗಿ ಹಿತವಾಗಿ ಹಾಡಿಗೆ ರೊಮ್ಯಾನ್ಸ್ ಮಾಡಿದ್ದು, ಅದರ ವಿಡಿಯೋ ಇದೀಗ ವೈರಲ್ ಆಗ್ತಿದೆ. ಇದನ್ನ ನೋಡಿದ್ರೆ ಸೀರಿಯಲ್ನಲ್ಲಿನ ಆದಿ ಮತ್ತು ಭಾಗ್ಯ ಒಂದಾಗ್ತಾರ ಅನ್ನುವಂತಹ ಪ್ರಶ್ನೆ ವೀಕ್ಷಕರನ್ನ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ತಮಾಷೆ ಮಾಡುವ ನಟಿ. ಅಷ್ಟಕ್ಕೂ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ ರಾವ್ ಅವರು ಸದಾ ತಮಾಷೆ ಮಾಡುತ್ತಲೇ ಇರ್ತಾರೆ. ಅದರಂತೆ ಆದಿ ಪಾತ್ರಧಾರಿಯಾಗಿರುವ ಹರೀಶ್ ರಾಜ್ ಕೂಡ ಡಾನ್ಸ್ ಮಾಡೋದ್ರಲ್ಲಿ ಮುಂದು. ಅದೇ ಕಾರಣಕ್ಕೆ ಇವರಿಬ್ಬರು ಸೇರಿ ಶೂಟಿಂಗ್ ಸೆಟ್ನಲ್ಲಿ ಈ ಹಾಡಿಗೆ ಸ್ಟೆಪ್ ಹಾಕೋದನ್ನ ನೋಡಬಹುದಾಗಿದೆ. ತಾಂಡವ್ ಕತೆ ಹಾಗಿದ್ರೆ ಗೋವಿಂದ ಅರೆ ಗೋವಿಂದ. ಶೂಟಿಂಗ್ ಸೆಟ್ನಲ್ಲಿ ಅವರಿಬ್ಬರ ನಡುವೆ ಕ್ಯಾಮರಾಮ್ಯಾನ್ ಬಂದು ತಮಾಷೆಗೆ ಡಿಸ್ಟರ್ಬ್ ಮಾಡೋದನ್ನ ನೋಡಬಹುದು. ಇವರಿಬ್ಬರ ಡ್ಯಾನ್ಸ್ ನೋಡಿದ ವೀಕ್ಷಕರು ಶ್ರೇಷ್ಠ ಸತ್ಲಪ್ಪ ಹಾಗಿದ್ರೆ ಇವರಿಬ್ರು ರೊಮ್ಯಾನ್ಸ್ ಮಾಡಿದ್ರೆ ತಾಂಡವ್ ಕತೆ ಗೋವಿಂದ ಹರೇ ಗೋವಿಂದ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ವೀಕ್ಷಕರೇ, ಮುಂದುವರೆದ ಭಾಗದಲ್ಲಿ ಶ್ರೇಷ್ಠ ಸಾಯೋದಿಕ್ ಹೊರಟಿದ್ದಾರೆ. ಮತ್ತೆ ಭಾಗ್ಯ ಮತ್ತು ಹಾದಿ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋದು. ಹಾಗೆ ತಾಂಡವ್ನ ಕ್ಷಮಿಸಿ ಮಗಳು ತನ್ವಿಗೋಸ್ಕರ ಮನೆಗೆ ಜಸ್ಟ್ ಕರೆದಿರೋದು ಭಾಗ್ಯ ಅವರು. ಆ್ಯಂಡ್ ಇವರಿಬ್ಬರ ರೊಮ್ಯಾಂಟಿಕ್ ಡ್ಯಾನ್ಸ್ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು? ಹಾಗೆ ಈಗ ಆಲ್ರೆಡಿ ನಾನು ಮಾಡಿದಂತಹ ಕಳೆದ ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ನೀವು ಕಾಮೆಂಟ್ಸ್ ಹಾಕಿದ್ರಿ. ಪ್ರತಿಯೊಬ್ಬರು ಕೂಡ ಏನು ಆದಿ ಮತ್ತು ಭಾಗ್ಯ ಅವರು ಒಂದಾಗಬೇಕು ಅಂತೇಳಿ. ಆ್ಯಂಡ್ ಇವತ್ತಿನ ದಿನದಲ್ಲಿ ಹೆಣ್ಮಕ್ಳು ತುಂಬ ಜನ ಈ ಥರ ವಿಚಾರದಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರಲ್ವಾ? ಹಂಗಂತ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳಿಲ್ಲ ಅಂತಲ್ಲ. ಬಟ್ ಕೆಲವು ಹೆಣ್ಮಕ್ಳುಗಳು ಗಂಡ ಎಲ್ಲ ಚೆನ್ನಾಗಿದ್ರು ಕೂಡ ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋದು. ಆ್ಯಂಡ್ ಗಂಡ ಕೂಡ ಹೆಂಡತಿ ಅಷ್ಟು ಚೆನ್ನಾಗಿದ್ರು ಕೂಡ ಅವರು ಕೂಡ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಬಟ್ ಈ ಸೀರಿಯಲ್ ಮುಖಾಂತರ ಪ್ರತಿಯೊಬ್ಬ ಹೆಣ್ಮಗಳಾಗೋದು ತುಂಬ ಚೆನ್ನಾಗಿ ಕಾಮೆಂಟ್ಸ್ ಮಾಡಿದ್ದೀರಾ. ಖಂಡಿತ ಒಂದಷ್ಟು ಜನದ ಕಾಮೆಂಟ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ವಿಡಿಯೋನೇ ಮಾಡಿ ಹಾಕ್ತೀನಿ.